ಎಪ್ಸ್ಟೀನ್ ಫೈಲ್ಸ್ ಇವತ್ತು ಇಡೀ ಗ್ಲೋಬಲ್ ಅಂದ್ರೆ ಲೈಕ್ ಪ್ರಪಂಚದ ಪ್ರತಿಯೊಬ್ರು ಮೆಂಟಲಿ ಡಿಸ್ಟರ್ಬ್ ಆಗಿದ್ದಾರೆ ಈ ಒಂದು ಎಪ್ಸ್ಟೀನ್ ಫೈಲ್ಸ್ ಬಗ್ಗೆ ತಿಳ್ಕೊಂತ ಆ ಎಪ್ಸ್ಟೀನ್ ಫೈಲ್ಸ್ ನ ರಿಲೀಸ್ ಮಾಡಿದ್ರಲ್ಲ ಅದರಲ್ಲಿ 30 ಲಕ್ಷ ಪೇಜ್ಗಳಿದಾವಂತೆ, 1,80,000 ಇಮೇಜ್ಗಳಿದೆಯಂತೆ, 2,000 ವಿಡಿಯೋಸ್ಗಳಿದೆಯಂತೆ. ಒಬ್ಬ ಏನು ಬ್ಯಾಕ್ ಗ್ರೌಂಡ್ ಇಲ್ಲದೆ ಇರುವಂತ ಒಬ್ಬ ಸ್ಕೂಲ್ ಟೀಚರ್ ಈ ಲೆವೆಲ್ಗೆ ಬೆಳೆದು ಎಲ್ಲರನ್ನು ತನ್ನ ಕಂಟ್ರೋಲಿಗೆ ತಗೊಂತಾನೆ. ಅಂಡ್ ಅವನ ಸಾವು ಇವತ್ತಿನವರೆಗೂ ಕ್ಲಿಯಾರಿಟಿ ಕೊಡೋಕ್ ಆಗ್ತಿಲ್ಲ. ಇನ್ಫ್ಯಾಕ್ಟ್ FBI ಡೈರೆಕ್ಟರ್ ಕೈಲಿ ಕೂಡ ಇತ್ತೀಚೆಗೆ ನೀವು ಸುಮಾರು ವಿಡಿಯೋಸ್ಗಳನ್ನ ನೋಡಿರ್ತೀರಾ, ಸುಮಾರು ಫೋಟೋಸ್ಗಳನ್ನ ನೋಡಿರ್ತೀರಾ, ಮೆಂಟಲಿ ಡಿಸ್ಟರ್ಬ್ ಆಗಿರ್ತೀರಾ. ಕಾರಣ ಯಾಕೆ ಅಂತಂದ್ರೆ ಪ್ರತಿಯೊಬ್ಬರಿಗೂ ಮಕ್ಕಳು ಅಂತಂದ್ರೆ ಪ್ರೀತಿ ಜಾಸ್ತಿ, ಪ್ರೇಮ ಜಾಸ್ತಿ, ಅಂಡ್ ಆಲ್ಸೋ ದೇ ಆರ್ ವೆರಿ ಇನ್ನೋಸೆಂಟ್ ಸೋಲ್ಸ್. ಅಂಡ್ ಈ ವಿಡಿಯೋದಲ್ಲಿ ನಾನು ತುಂಬಾ ಸಲ ಮಕ್ಕಳು ಅಂತ ಹೇಳೋದಕ್ಕೆ ಯೂಸ್ ಮಾಡೋದಕ್ಕೆ ಆಗೋದಿಲ್ಲ. ಕಾರಣ ಇಷ್ಟೇ, ಯೂಟ್ಯೂಬ್ ಗೈಡ್ ಲೈನ್ಸ್ ಗಳು ಕೆಲವು ತುಂಬಾ ಸ್ಟ್ರಿಕ್ಟ್ ಇದೆ. ಇತ್ತೀಚೆಗೆ ಮೊನ್ನೆ CJ ರಾಯ್ ಅವ್ರ ಕೇಸಲ್ಲಿ ಮಾಡಿದಂತ ವಿಡಿಯೋ ಇಂದ ಅದು ವಿಡಿಯೋನೇ ತೆಗೆದಾಕ್ಬಿಡ್ತು ಯೂಟ್ಯೂಬ್ ಗೈಡ್ ಲೈನ್ಸ್, ಏನೋ ನಾನು ವೈಲೇಷನ್ ಮಾಡಿದೀನಿ ಅಂತ ಹೇಳ್ಬಿಟ್ಟು. ಅದಾದ್ಮೇಲೆ ನಾವು ಒಂದಷ್ಟು ರಿವ್ಯೂ ಅದನ್ನೆಲ್ಲ ಮಾಡಿದ್ಮೇಲೆ ಅದು ವಾಪಸ್ ಬಂತು. ಬಟ್ ಆದ್ರೂ ಏಜ್ ರಿಸ್ಟ್ರಿಕ್ಷನ್ ಇದೆ. ಸೊ ಅದೇ ಕಾರಣಕ್ಕೆ ಕೆಲವು ವಿಚಾರಗಳನ್ನ ನಾನು ಲೈಕ್ ಮತ್ತೆ ಪದೇ ಹೇಳೋದಕ್ಕಿಂತ ಹೆಚ್ಚಾಗಿ ಅವರಿಗೆ ಇನ್ನೊಂದು ನೇಮ್ ಕೊಡೋದಕ್ಕೆ ಇಷ್ಟಪಡ್ತೀನಿ. ಸೊ ನಾನು ಮಕ್ಕಳು ಅನ್ನೋದ್ರ ಬದಲಾಗಿ ಇನ್ನೋಸೆಂಟ್ ಸೋಲ್ಸ್ ಅಂತ ಹೇಳ್ತೀನಿ. ತಡ ಮಾಡದೆ ಏನದು ಎಪ್ಸ್ಟೀನ್ ಫೈಲ್ಸ್, ಯಾಕೆ ಇವಾಗ ಮೋದಿಜಿ ಅವರ ಹೆಸರು ಬರ್ತಿದೆ, ಅಂಡ್ ಏನು ನಡೆದಿದೆ, ಯಾರು ಇವನು, ಹೇಗೆ ಇವನ್ ಬ್ಯಾಕ್ ಗ್ರೌಂಡ್ ಏನು, ಅಂಡ್ ಇವ್ರು ಮಾಡಿರುವಂತ ಕುತಂತ್ರಗಳೇನು, ಒಬ್ಬ ಮನುಷ್ಯನ ಹತ್ರ ದುಡ್ಡಿದೆ, ಅಧಿಕಾರ ಇದೆ ಅಂದ್ರೆ ಇನ್ನೋಸೆಂಟ್ ಪೀಪಲ್ ಮೇಲೆ ಯಾವ ರೀತಿ ಎಕ್ಸ್ಟ್ರೀಮ್ ಆಗಿ ಎಲ್ಲ ಹೋಗ್ಬೋದು ಅಂತ ಈ ಒಂದು ಎಪ್ಸ್ಟೀನ್ ಫೈಲ್ಸ್ ಗಳಲ್ಲಿ ಇದೆ. ಅಂಡ್ ಈ ಎಪ್ಸ್ಟೀನ್ ಫೈಲ್ಸ್ ಗಳು ಯಾಕೆ ಇವಾಗ ಆಚೆಗೆ ಬರ್ತಿದ್ದಾವೆ, ಇದಕ್ಕೂ ಮುಂಚೆ ಯಾಕೆ ಆಚೆಗೆ ಬರಲಿಲ್ಲ? ಅಂಡ್ ನೀವು ಒಂದು ಕ್ಷಣ ಯೋಚನೆ ಮಾಡಿ, ಇವತ್ತು ಯಾರ್ಯಾರ ಹೆಸರುಗಳು ಎಪ್ಸ್ಟೀನ್ ಫೈಲ್ ಅಲ್ಲಿ ಆಚೆಗೆ ಬಂದಿದೆ, ಅವ್ರಿಗಿರುವಂತ ದುಡ್ಡು ಪವರ್ ಇಟ್ಕೊಂಡು ಇದನ್ನ ಯಾವ್ದನ್ನು ಬರದೇ ಇರೋ ರೀತಿ ತಡೆಯೋಕೆ ಆಗ್ತಿರ್ಲಿಲ್ವಾ? ಬಟ್ ಯಾಕೆ ಬಂದೋ? ಈ ಎಲ್ಲಾ ವಿಚಾರಗಳನ್ನ ಇವತ್ತು ಈ ವಿಡಿಯೋದಲ್ಲಿ ಮಾತಾಡೋಣ. ನಮ್ಮ ಸುತ್ತಮುತ್ತ ನಡೀತಿರುವಂತ ಟ್ರೆಂಡಿಂಗ್ ಟಾಪಿಕ್ಗಳನ್ನ ನಿಮಗೆ ಅರ್ಥ ಆಗೋ ರೀತಿ ತಿಳಿಸುವಂತ ಪ್ರಯತ್ನ ನಂದು. ನೀವೇನಾದ್ರೂ ಈ ವಿಡಿಯೋಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೆಟ್ಸ್ ಗೆಟ್ ಇನ್ ಟು ಎಪ್ಸ್ಟೀನ್ ಫೈಲ್ ಸ್ಟೋರಿ. ಜೆಫ್ರಿ ಎಪ್ಸ್ಟೀನ್, ಆತನ ಬ್ಯಾಕ್ ಗ್ರೌಂಡ್ ನ ನೀವು ತಿಳ್ಕೊಳ್ಳೇಬೇಕು. ಆತನ ಬ್ಯಾಕ್ ಗ್ರೌಂಡ್ ಏನು ಇಲ್ಲ ಅಂದ್ರೆ ದುಡ್ಡಿಲ್ಲ, ಅಧಿಕಾರ ಇಲ್ಲ, ಯಾರು ಗಾಡ್ ಫಾದರ್ ಇದ್ದಾರೆ ಅನ್ನೋ ತರ ಯಾವುದೇ ಒಂದು ಇನ್ಫಾರ್ಮೇಶನ್ ಇಲ್ಲ. ಯಾವಾಗ ಇವನು ಜೆಫ್ರಿ ಎಪ್ಸ್ಟೀನ್ ಫೇಮಸ್ ಆಗೋದಕ್ಕೂ ಮುಂಚೆ 1970 ನಲ್ಲಿ ಅವನು ಡೆಲ್ಟಾ ಸ್ಕೂಲ್ ಅನ್ನುವಂತ ಒಂದು ಸ್ಕೂಲ್ ಅಲ್ಲಿ ಮ್ಯಾಥಮೆಟಿಕ್ಸ್ ಟೀಚರ್ ಆಗಿರ್ತಾನಂತೆ. ಬಟ್ ಅವ್ನಿಗೇನು ಇಂಟ್ರೆಸ್ಟ್ ಚೇಂಜ್ ಮಾಡ್ಕೋಬೇಕು ಅಥವಾ ಒಂದು ಕೆರಿಯರ್ ನ ಚೇಂಜ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಅವ್ನು ಏನ್ ಮಾಡ್ತಾನೆ, ವಾಲ್ ಸ್ಟ್ರೀಟ್ ಬರ್ತಾನೆ. ವಾಲ್ ಸ್ಟ್ರೀಟ್ ಅಂದ್ರೆ ಏನು, ಬೇಸಿಕಲಿ ಫಿನಾನ್ಸ್ ಡಿಪಾರ್ಟ್ಮೆಂಟ್ ಬರಬೇಕು ಅಂತ ಹೇಳ್ತಾನೆ. ಫಿನಾನ್ಸ್ ಏನಕ್ಕೆ ಬರ್ತಾನೆ ಅಂತಂದ್ರೆ ಅವ್ನಿಗೆ ಇಂಟ್ರೆಸ್ಟ್ ಇರುತ್ತೆ. ಅಂಡ್ ಏನು ಪರ್ಪಸ್ ಏನಂದ್ರೆ ವಾಲ್ ಸ್ಟ್ರೀಟ್ ಬಂದ್ಮೇಲೆ ಅವನೇನ್ ಮಾಡ್ತಾನೆ, ಅವ್ನು ಫೋಕಸ್ ಮಾಡೋದು ಏನಂದ್ರೆ ಅಲ್ಟ್ರಾ ರಿಚ್ ಅಂದ್ರೆ ಸೂಪರ್ ರಿಚ್, ಲೈಕ್ ಅಂಬಾನಿ ಅಡಾನಿ ಇದಾರಲ್ಲ ಆ ತರ ಅಲ್ಟ್ರಾ ರಿಚ್ ಅಂಡ್ ಮೋಸ್ಟ್ ಪವರ್ಫುಲ್ ಪೀಪಲ್ ಗಳನ್ನ ಟಾರ್ಗೆಟ್ ಮಾಡ್ತಾನೆ. ಟಾರ್ಗೆಟ್ ಏನಕ್ಕೆ ಮಾಡ್ತಾನೆ, ಟಾರ್ಗೆಟ್ ಇನ್ ದ ಸೆನ್ಸ್ ನೆಟ್ವರ್ಕಿಂಗ್ ಮಾಡ್ಕೊಂತಾನೆ. ನೆಟ್ವರ್ಕಿಂಗ್ ಮಾಡ್ಕೊಂಡ್ಮೇಲೆ ಅವರ ಒಂದು ಫಿನಾನ್ಸ್ ನಾನು ಮ್ಯಾನೇಜ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇವನು ಒಂದು ನೆಟ್ವರ್ಕಿಂಗ್ ಸ್ಟಾರ್ಟ್ ಮಾಡ್ಕೊಂಡಿರ್ತಾನೆ. ಈ ಕೇಸಲ್ಲಿ ಅವನು ಯಾವ ರೀತಿ ಒಬ್ಬ ಸ್ಕೂಲ್ ಟೀಚರ್ ಇಂದ ಫಿನಾನ್ಸ್ ಡಿಪಾರ್ಟ್ಮೆಂಟ್ ಬಂದ, ಫಿನಾನ್ಸಿಗೆ ಬಂದ ಮೇಲೆ ನೆಟ್ವರ್ಕಿಂಗ್ ಯಾವ ರೀತಿ ಮಾಡ್ಕೊಂಡ ಅನ್ನುವಂತ ಒಂದು ಇನ್ಫಾರ್ಮೇಶನ್ ಗಳು ಅಷ್ಟೊಂದು ಸಿಕ್ಕಿಲ್ಲ. ಬಟ್ ಅವನ್ ಏನ್ ಮಾಡ್ತಾನೆ, ಯಾವಾಗ ಅಲ್ಟ್ರಾ ರಿಚ್ ಪೀಪಲ್ ಗಳದ್ದು ಫಿನಾನ್ಸ್ ನ ಮ್ಯಾನೇಜ್ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂತಾನೋ ಅವಾಗ ಅವನಿಗೆ ಯಾವ ರೀತಿ ಪೋರ್ಟ್ರೇ ಮಾಡ್ಕೋತಾನೆ ಅಂದ್ರೆ ಇವನ ಹತ್ರ ಎಲ್ಲ ದುಡ್ಡಿದೆ, ಇವನ ಹತ್ರ ಅಷ್ಟು ಪವರ್ ಇದೆ ಅನ್ನೋ ತರ, ಅಂದ್ರೆ ಪವರ್ ಅಂದ್ರೆ ಅದನ್ನ ಹ್ಯಾಂಡಲ್ ಮಾಡುವಂತ ಒಂದು ಕೆಪಾಸಿಟಿ ಇದೆ ಅನ್ನೋ ತರ ಅವನು ಪೋರ್ಟ್ರೇ ಮಾಡ್ಕೊಂತಾನೆ. ಸೊ ಆಬ್ವಿಯಸ್ಲಿ ಇವನಿಗೆ ಫಿನಾನ್ಷಿಯಲಿ ಯಾರಾದ್ರೂ ಮ್ಯಾನೇಜ್ ಮಾಡ್ಕೋಬೇಕು ಇವನ್ ಕಡೆಯಿಂದ ಮನಿ ವಿಚಾರದಲ್ಲಿ ಅಂತ ಬಂದಾಗ ಕೆಲವು ಕ್ಲೈಂಟ್ ಗಳನ್ನ ಇವನು ಹಿಡಿತಾನೆ. ನೀವು ವುಲ್ಫ್ ಆಫ್ ವಾಲ್ ಸ್ಟ್ರೀಟ್ ಅನ್ನುವಂತ ಒಂದು ಮೂವಿನ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಯಾವ ರೀತಿ ದುಡ್ಡಿರುವಂತ ಕ್ಲೈಂಟ್ ಗಳಿಗೆ ಪಿಚ್ ಮಾಡ್ತಾರೆ, ಅವ್ರನ್ನ ಕ್ಲೈಂಟ್ ಗಳನ್ನ ಹಿಡಿತಾರೆ ಅಂತ ಹೇಳ್ಬಿಟ್ಟು. ಆತನ ಮೊದಲ ಕ್ಲೈಂಟ್ ಯಾರು ಅಂದ್ರೆ ಲೆಸ್ಲಿ ವೆಕ್ಸ್ನರ್ ಅಂತ ಹೇಳ್ಬಿಟ್ಟು. ಆತ ಬಿಲಿಯನಿಯರ್. ಆತನ ಒಂದು ಫಿನಾನ್ಷಿಯಲ್ ನ ಮ್ಯಾನೇಜ್ ಮಾಡಬೇಕು ಅಂತ ಇವನು ಪ್ಲಾನ್ ಮಾಡ್ಕೊಂಡು ಆತನ ಹತ್ರ ಫಿನಾನ್ಷಿಯಲ್ ಮ್ಯಾನೇಜ್ ಮಾಡ್ತೀನಿ ಅಂತ ಹೇಳ್ಕೊಂಡು ಕೆಲಸವನ್ನ ಸ್ಟಾರ್ಟ್ ಮಾಡ್ಕೊತಾನೆ. ಯಾವಾಗ ಒಬ್ರದ್ದು ನೆಟ್ವರ್ಕ್ ಸಿಗುತ್ತೋ ಅವರಿಂದ ಮತ್ತೊಬ್ರು ಅಂತ ಹೇಳ್ಬಿಟ್ಟು ದೊಡ್ಡ ನೆಟ್ವರ್ಕ್ ನ ಕಲೆಕ್ಟ್ ಮಾಡ್ಕೊಂಡು ಪ್ರತಿಯೊಬ್ರು ಅವನ ಒಂದು ಕ್ಲೋಸ್ ಒಂದು ಬಾಂಡಿಂಗ್ ಅಲ್ಲಿ ಇಟ್ಕೋಬೇಕು ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾನೆ, ಇವನು ಒಂದಷ್ಟು ಮ್ಯಾನ್ಷನ್ ಹೌಸ್ಗಳು, ಕ್ಲಬ್ ಹೌಸ್ಗಳು ಅಂಡ್ ಐಲ್ಯಾಂಡ್ ಗಳನ್ನ ಖರೀದಿ ಮಾಡ್ತಾನೆ. ಯಾಕೆ ಖರೀದಿ ಮಾಡ್ತಾನೆ ಅಂದ್ರೆ ಈಗ ಲಕ್ಸುರಿ ಪೀಪಲ್ ಗಳನ್ನ ನೀವು ಇನ್ವೈಟ್ ಮಾಡಬೇಕು ಅಂದ್ರೆ ಅವರಿಗೆ ಲಕ್ಸುರಿ ಲೈಫ್ ಸ್ಟೈಲ್ ನ ನೀವು ಕೊಡಬೇಕು. ಅದೇ ಕಾರಣಕ್ಕೆ ಅವರ ಒಂದು ವೀಕ್ನೆಸ್ ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಅವ್ರನ್ನ ಪಾರ್ಟಿಗಳಿಗೆ ಕರೆಯೋದು, ಈ ತರ ಒಂದು ಕ್ಲಬ್ ಹೌಸ್ ಅಲ್ಲಿ ಹೋಸ್ಟ್ ಮಾಡಿದೀನಿ ಅನ್ನೋದು, ಈ ತರ ಒಂದು ಹೊರಗಡೆ ರೆಸಾರ್ಟ್ ಇದೆ, ಈ ತರ ಹೋಸ್ಟ್ ಮಾಡಿದೀನಿ ಅಂತ ಹೇಳ್ಬಿಟ್ಟು ದೊಡ್ಡ ನೆಟ್ವರ್ಕಿಂಗ್ ಮಾಡ್ಕೊಂಡು ಅವ್ರಗಳನ್ನ ಕರೆಸ್ತಾ ಇರ್ತಾನೆ. ಕರೆಸ್ಬೇಕಾದ್ರೆ ಇವನು ಸ್ಟಾರ್ಟಿಂಗ್ ಅಲ್ಲಿ ಎಲ್ಲ ಲೀಗಲ್ ಆಗಿ ನಡೆಸ್ತಾ ಇರ್ತಾನೆ. ಯಾರಿಗೂ ಡೌಟ್ ಬರೋದಿಲ್ಲ ಇವನು ಏನೋ ನಡೆಸ್ತಾ ಇದ್ದಾನೆ, ಒಳಗಡೆ ಏನೋ ಪ್ಲಾನ್ ಮಾಡ್ಕೊಂಡಿದ್ದಾನೆ ಅನ್ನೋದು ಯಾರಿಗೂ ಡೌಟ್ ಬರೋದಿಲ್ಲ. ಇವನೇನ್ ಮಾಡ್ತಾನೆ, ಯಾವಾಗ ಒಂದು ಕ್ಲೈಂಟ್ ನೆಟ್ವರ್ಕ್ ಜಾಸ್ತಿ ಆಗ್ತಾ ಹೋಗುತ್ತೋ, ಯಾವಾಗ ಇವನ ಹತ್ರ ದುಡ್ಡು ಜಾಸ್ತಿ ಬರ್ತಾ ಹೋಗುತ್ತೋ ಅವಾಗ ಒಂದು ಐಲ್ಯಾಂಡ್ ನ ಖರೀದಿ ಮಾಡ್ತಾನೆ. ಆ ಐಲ್ಯಾಂಡ್ ನ ಹೆಸರು ಲಿಟಲ್ ಸೈಂಟ್ ಜಾನ್ಸ್ ಅಂತ. ಆ ಐಲ್ಯಾಂಡ್ ಗೆ ಈತನ ಹೆಸರು ಈಗ ಕರೆಯೋದಿಲ್ಲ, ಜೆಫ್ರಿ ಎಪ್ಸ್ಟೀನ್ ಐಲ್ಯಾಂಡ್ ಅಂತ ಕರೀತಾರೆ. ಅದು ಒಂದು 72 ಎಕರೆ ಕೆರಿಬಿಯನ್ ಸಿ ಹತ್ರ ಬರುತ್ತೆ. ಆತ ಏನ್ ಮಾಡ್ತಾನೆ ಅಂದ್ರೆ ಒಂದು ಪ್ರೈವೇಟ್ ಮ್ಯಾನ್ಷನ್, ಕ್ಲಬ್ ಹೌಸ್, ಈ ತರ ಲಕ್ಸುರಿ ಅಂದ್ರೆ ಲೈಕ್ ಅಲ್ಟ್ರಾ ಲಕ್ಸುರಿ, ನೀವು ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ಕಲ್ಲ ಅಷ್ಟೊಂದು ಅಲ್ಟ್ರಾ ಲಕ್ಸುರಿ ಲೈಫ್ ಸ್ಟೈಲ್ ಲೀಡ್ ಮಾಡೋದಕ್ಕೆ ಪಾಸಿಬಲ್ ಇರುವಂತ ಎಲ್ಲಾ ವಿಚಾರಗಳನ್ನ ಅಲ್ಲಿ ಸೆಟಪ್ ಮಾಡ್ತಾನೆ. ಸಿನಿಮಾ ಹಾಲ್ ಮಾಡಿರ್ತಾನೆ, ಲಕ್ಸುರಿ ಲೈಬ್ರರಿಗಳನ್ನ ಮಾಡಿರ್ತಾನೆ, ಲಕ್ಸುರಿ ರೆಸಾರ್ಟ್ ಗಳನ್ನ ಮಾಡಿರ್ತಾನೆ, ಅಂಡ್ ಆಲ್ಸೋ ಅಂಡರ್ ಗ್ರೌಂಡ್ ಟನಲ್ಸ್ ಗಳನ್ನ ಮಾಡಿರ್ತಾನಂತೆ. ಅಂಡ್ ಆಲ್ಸೋ ಅಲ್ಲಿ ಯಾರ್ಯಾರು ಗೆಸ್ಟ್ ಗಳು ಬರ್ತಾರೆ ಅವರಿಗೆ ಮಾದಕ ದ್ರವ್ಯಗಳ
ಆಯುಧಗಳನ್ನ ಸಪ್ಲೈ ಮಾಡೋದಕ್ಕೆ ಅದನ್ನು ಕೂಡ ಮಾಡಿರ್ತಾನಂತೆ. ಅಂಡ್ ಆಲ್ಸೋ ಅಲ್ಲಿ ಒಂದು ಬ್ಲೂ ಅಂಡ್ ವೈಟ್ ಟೆಂಪಲ್ ಕೂಡ ಮಾಡಿರ್ತಾನೆ ಅನ್ನುವಂತ ಒಂದು ಮಾಹಿತಿ ಇದೆ. ಯಾವಾಗ ಇವನು ಹೋಸ್ಟ್ ಮಾಡಿ ಎಲ್ಲಾ ತರದ ಪೀಪಲ್ ಗಳನ್ನ ಇನ್ವೈಟ್ ಮಾಡ್ತಾನೋ ಅವಾಗ ಲೈಕ್ ಪೊಲಿಟಿಷಿಯನ್ಸ್, ಅಲ್ಲಿ ಪ್ರೆಸಿಡೆಂಟ್ಸ್ ಗಳು, ಸಿಂಗರ್ಸ್ ಗಳು, ಡ್ಯಾನ್ಸರ್ಸ್ ಗಳು, ಹಾಲಿವುಡ್ ಆಕ್ಟರ್ಸ್ ಗಳು ಪ್ರತಿಯೊಬ್ರು ಅವನ ಒಂದು ಮ್ಯಾನ್ಷನ್ಸ್ ಗೆ, ಅವನ ಒಂದು ಐಲ್ಯಾಂಡ್ ಗೆ ಬರೋದಕ್ಕೆ ಸ್ಟಾರ್ಟ್ ಮಾಡ್ಕೊತಾರೆ. ಇಷ್ಟೆಲ್ಲ ಲಕ್ಸುರಿಗಳನ್ನ ಯಾವಾಗ ಸೆಟಪ್ ಮಾಡಿರ್ತಾನೋ, ಎಲ್ಲರನ್ನು ಯಾವಾಗ ಇನ್ವೈಟ್ ಮಾಡಿರ್ತಾನೋ ಅವಾಗ ಇನ್ನೊಂದು ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗ್ತಾನೆ. ಅದೇನು ಅಂತಂದ್ರೆ ಈ ನಾನು ಮೊದಲು ಹೇಳಿದ್ನಲ್ಲ ಇನ್ನೋಸೆಂಟ್ ಸೋಲ್ಸ್ ಅಂತ ಹೇಳ್ಬಿಟ್ಟು, ಇನ್ನೋಸೆಂಟ್ ಸೋಲ್ಸ್ ಎಲ್ಲ 18 ವರ್ಷಗಳ ವಯಸ್ಸು ಆಗದೆ ಇರುವಂತ ಮಕ್ಕಳುಗಳನ್ನ ಇವನ್ ಏನ್ ಮಾಡ್ತಾನೆ, ಹೈರ್ ಮಾಡ್ಕೊಂಡು ಕರ್ಕೊಂಡು ಬರ್ತಾನೆ. ಈ ಇವ್ರದ್ದು ಹೈರಿಂಗ್ ಪ್ರೊಸೆಸ್ ಇವ್ರಗಳೆಲ್ಲ ಒಂದು ಟೀಮ್, ಬೇರೆ ಒಂದು ಸಪರೇಟ್ ಟೀಮ್ ಇರುತ್ತೆ. ಈಗ ಒಂದು ಕಾರ್ಪೊರೇಟ್ ಗೆ ಒಬ್ರನ್ನ ಹೈರ್ ಮಾಡಬೇಕು ಅಂತ ಹೇಳ್ಬಿಟ್ಟು HR ಗಳೆಲ್ಲ ಇರ್ತಾರಲ್ಲ, ಆ ರೀತಿ ಇವನ್ ಏನ್ ಮಾಡಿರ್ತಾನೆ, ಒಂದು ಹೈರಿಂಗ್ ಟೀಮ್ ನ ಇಟ್ಕೊಂಡಿರ್ತಾನೆ. ಈ ಹೈರಿಂಗ್ ಟೀಮ್ ಏನ್ ಮಾಡ್ತಾರೆ, ಆ ಇನ್ನೋಸೆಂಟ್ ಸೋಲ್ಸ್ ಗಳಾಗ್ಬೋದು, ಅವರ ಪೇರೆಂಟ್ಸ್ ಗಳಿಗಾಗ್ಬೋದು, ಡೈರೆಕ್ಟ್ ಆಗಿ ಅಪ್ರೋಚ್ ಮಾಡಿ ಅವ್ರಿಗೆ ಒಂದಷ್ಟು ಆಸೆಗಳನ್ನ ತುಂಬುತ್ತಾರೆ. ಅವ್ರ ಹತ್ರ ಇರುವಂತ ಒಂದು ವೀಕ್ನೆಸ್ ಗಳನ್ನ ಅರ್ಥ ಮಾಡ್ಕೊಂತಾರೆ. ಈಗ ದುಡ್ಡಿಲ್ದೇ ಇರೋರ್ಗೆ ಏನ್ ವೀಕ್ನೆಸ್, ದುಡ್ಡು ಬೇಕು ಅಂತ. ಇನ್ ಕೆಲವರಿಗೆ ಫ್ಯಾಷನ್ಗೆ ಹೋಗ್ಬೇಕು ಅಂತ ಇರುತ್ತೆ, ಇನ್ ಕೆಲವರಿಗೆ ಮೂವಿ ಇಂಡಸ್ಟ್ರಿಗೆ ಹೋಗ್ಬೇಕು ಅಂತ ಇರುತ್ತೆ. ಇವ್ರುಗಳು ಏನ್ ಮಾಡ್ಕೊಂತಾರೆ, ನಮ್ ಜೊತೆ ಈ ತರ ಪ್ರೊಡ್ಯೂಸರ್ ಗಳಿದ್ದಾರೆ, ಈ ತರ ಡೈರೆಕ್ಟರ್ ಗಳಿದ್ದಾರೆ, ಈ ತರ ಹಾಲಿವುಡ್ ಎಲ್ಲ ನಮ್ ಕಾಂಟ್ಯಾಕ್ಟ್ ಅಲ್ಲಿ ಇದೆ ಅಂತ ಹೇಳ್ಬಿಟ್ಟು ನಿಮ್ಗೆ ಇದನ್ನ ಕೊಡಿಸ್ತೀವಿ, ಇದ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅವ್ರುಗಳು ಮೈಂಡ್ ವಾಶ್ ಮಾಡ್ಕೊಂಡು ಅವ್ರನ್ನ ಹೈರ್ ಮಾಡ್ತಾರೆ. ಈ ಹೈರ್ ಮಾಡಿರೋದು ಯಾರು ಅಂತಂದ್ರೆ ಆ ಜೆಫ್ರಿ ಎಪ್ಸ್ಟೀನ್ ನ ಗರ್ಲ್ ಫ್ರೆಂಡ್, ಅಂದ್ರೆ ಲಾಂಗ್ ಟರ್ಮ್ ಗರ್ಲ್ ಫ್ರೆಂಡ್ ಅಂತ ಒಂದು ಮಾಹಿತಿ ಇದೆ. ಆಕೆ ಹೆಸರು ಗಿಸ್ಲೈನ್ ಮ್ಯಾಕ್ಸ್ವೆಲ್. ಈ ಮ್ಯಾಕ್ಸ್ವೆಲ್ ಏನ್ ಮಾಡ್ತಾಳೆ, ಹೈರಿಂಗ್ ಟೀಮಿಗೆ ಇವಳು ಹೆಡ್. ಇವಳಿಗೆ ಎಲ್ಲೆಲ್ಲಿಂದ ಯಾರನ್ನ ಹೈರ್ ಮಾಡಬೇಕು ಅಂತೆಲ್ಲ ಹೇಳ್ಬಿಟ್ಟು ಡೈರೆಕ್ಷನ್ ಕೊಡೋದು, ಅದನ್ನ ಮ್ಯಾನೇಜ್ಮೆಂಟ್ ಮಾಡೋದೆಲ್ಲ ಇವಳೆ. ಈಗ ಹೈರಿಂಗ್ ಟೀಮು ಹೈರ್ ಮಾಡ್ಕೊಂಡು ಯಾವಾಗ ಸೇಫ್ ಆಗಿ ಕರ್ಕೊಂಡ್ ಬರ್ತೀವಿ, ಇದೊಂದು ನಿಮ್ಗೊಂದೇನೋ ಹೊಸ ಜಾಗವನ್ನು ತೋರಿಸ್ತೀವಿ ಅಂತ ಸುಳ್ಳುಗಳನ್ನ ಹೇಳ್ಕೊಂಡು, ಕೆಲವ್ರಿಗೆ ಬರ್ದಿರೋರನ್ನ ಫೋರ್ಸ್ ಮಾಡ್ಕೊಂಡು ಇವರು ಆ ಜಾಗಕ್ಕೆ ಕರ್ಕೊಂಡ್ ಬರೋದಕ್ಕೆ ಫ್ಲೈಟ್ ಗಳ ಮುಖಾಂತರನೇ ಕರ್ಕೊಂಡು ಬರ್ತಾರೆ. ಐಲ್ಯಾಂಡ್ ಹೋಗೋದಕ್ಕೆ ಬೇರೆ ದಾರಿ ಇಲ್ಲ, ಫ್ಲೈಟ್ ಅಲ್ಲಿ ಹೋಗ್ಬೋದು, ಇಲ್ಲ ಅಂದ್ರೆ ಅಲ್ಲಿ ರೀಚ್ ಆದ್ಮೇಲೆ ಹತ್ರ ರೀಚ್ ಆಗೋದಕ್ಕೆ ನೀವು ಬೋಟ್ ಆ ತರ ಎಲ್ಲ ಯೂಸ್ ಮಾಡಬಹುದು. ಮೋಸ್ಟ್ಲಿ ಅಲ್ಲಿ ಟ್ರಾವೆಲ್ ಆಗಿರೋದೆಲ್ಲ ಫ್ಲೈಟ್ ಅಲ್ಲಿ, ಯಾಕಂದ್ರೆ ಅಲ್ಲಿ ಅವ್ರದೇ ಆದಂತ ಒಂದು ಪ್ರೈವೇಟ್ ಫ್ಲೈಟ್ ನೈಟ್ ಇರ್ತಾನಂತೆ. ಅದಕ್ಕೆ ಲ್ಯಾಂಡ್ ಆಗೋದಕ್ಕೆ ಜಾಗ ಎಲ್ಲ ಪ್ರತಿಯೊಂದು ಸೆಟಪ್ ಮಾಡಿರ್ತಾನೆ. ಲಕ್ಸುರಿ ಅಂದ್ರೆ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಯಾವ ತರ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ಯಾರಿಗೆ ಮೈಂಡ್ ವಾಶ್ ಮಾಡಿರ್ತಾರೆ ಅವರು ಆಟೋಮೆಟಿಕ್ ಆಗಿ ಬರ್ತಾರೆ. ಯಾರಿಗೆ ಮಿಡ್ ಅಲ್ಲಿ ಯಾವಾಗ ಗೊತ್ತಾಗುತ್ತೋ ಅವರಿಗೆ ಬೇರೆ ರೀತಿ ಅನೋಸ್ಥೇಷಿಯಾ ಕೊಟ್ಟು ಅವ್ರಗಳನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಂಡು ಇವ್ರು ಕರ್ಕೊಂಡ್ ಬರೋದು. ಕರ್ಕೊಂಡು ಬಂದ ಮೇಲೆ ಅವರಿಗೆ ಗ್ರೂಮಿಂಗ್ ಮಾಡೋದು, ಮೇಕಪ್ ಮಾಡೋದು, ಗ್ರೂಮಿಂಗ್ ಮಾಡೋದು, ಅಂದ್ರೆ ಲೈಕ್ ಪ್ರಾಪರ್ ಆಗಿ ಡ್ರೆಸ್ಸಿಂಗ್ ಮಾಡೋದು, ಈ ತರ ಎಲ್ಲ ಮಾಡ್ತಾರೆ. ಪ್ರಾಪರ್ ಆಗಿ ಡ್ರೆಸ್ಸಿಂಗ್ ಅಂದ್ರೆ ಮೂವಿಗೆ ಏನ್ ಬೇಕು ಅಂತಲ್ಲ, ಇವ್ರಿಗೆ ಯಾವ ರೀತಿ ಬೇಕು. ಈಗ ಒಂದಷ್ಟು ಕ್ಲೈಂಟ್ಸ್ ಗಳಿದೆ, ಅವ್ರಿಗೆ ಯಾವ ತರ ಡಿಮ್ಯಾಂಡ್ ಇದೆ ಆ ತರ ಇವರು ಡ್ರೆಸ್ ಗಳನ್ನ ಮಾಡೋದು, ಅವ್ರು ಆ ತರ ಇವ್ರನ್ನ ಅಲ್ಲಿಗೆ ಕರ್ಕೊಂಡೋಗಿ ಇಟ್ಟಿರೋದು. ಅಲ್ಲೇನ್ ಮಾಡ್ತಾರೆ, ಪಾರ್ಟಿನೆಲ್ಲ ಹೋಸ್ಟ್ ಮಾಡ್ತಾರೆ. ಹೋಸ್ಟ್ ಎಲ್ಲ ಮಾಡಿದ್ಮೇಲೆ ಕೆಲವು ವಿಡಿಯೋಸ್ಗಳು, ಕೆಲವು ಕ್ಲಿಪ್ಸ್ಗಳು, ಕೆಲವು ಇಮೇಜ್ ಗಳನ್ನೆಲ್ಲ ನೀವು ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಅಲ್ಲಿ ಯಾವ ರೀತಿ ಕೆಲಸಗಳನ್ನ ಮಾಡ್ತಾರೆ, ಯಾವ ರೀತಿ ಏನೇನೆಲ್ಲ ಮಾಡ್ತಿದ್ರು ಅಂತ ಹೇಳ್ಬಿಟ್ಟು. ಇನ್ನು ಕೆಲವು ಇಮೇಜ್ ಗಳಿದೆ, ಐ ಆಮ್ ನಾಟ್ ಪ್ರೆಟಿ ಶೂರ್ ಎಕ್ಸಾಕ್ಟ್ಲಿ ಅದು ಒರಿಜಿನಲ್ ಸೋರ್ಸ್ ಇಂದ ಬಂದಿದೆ ಅಂತ ಹೇಳ್ಬಿಟ್ಟು. ಅದರಲ್ಲಿ ಒಬ್ಬ ಹ್ಯೂಮನ್, ಅದು ಹುಡುಗಿನೋ ಐ ಡೋಂಟ್ ನೋ, ಅವ್ರ ಕಾಲ್ಗಳೆರಡು ಹಿಂಗಿದೆ. ಅದನ್ನ ನಾನು ಇಮೇಜ್ ನ ತೋರ್ಸಕ್ ಆಗುದಿಲ್ಲ, ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಕಾಲ್ಗಳೆರಡು ಹೀಗಿದೆ, ನಮ್ಮ ಬಾಡಿ ಹೀಗೆ ಇದೆ, ಇದು ಕಾಲ್ ಅಂತ ಅನ್ಕೊಳ್ಳಿ. ಸೊ ಈ ಜಾಗದಲ್ಲಿ ಏನ್ ಪ್ರೈವೇಟ್ ಪಾರ್ಟ್ ಬರುತ್ತೋ ಆ ಜಾಗದಲ್ಲಿ ಇವರು ಐ ಥಿಂಕ್ ಸಮಥಿಂಗ್ ಅವ್ರು ಏನೋ ಮಾಡ್ತಾ ಇದ್ದಾರೆ. ಅದನ್ನ ನೋಡಿದ್ರೆ ನೀವು ಒಂದು ಚಿಕನ್ ಅಂದ್ರೆ ಲೈಕ್ ಒಂದು ಕೋಳಿನ ಹಾಗೆ ಬಾಯ್ಲ್ ಮಾಡಿ ಎತ್ಕೊಂಡ್ಬಂದು ಒಂದು ಟೇಬಲ್ ಮೇಲೆ ಇಟ್ಟಿರ್ತಾರೆ ನೋಡಿ, ಆ ರೀತಿ ಇದೆ ಅದು ಹ್ಯೂಮನ್. ಅಂಡ್ ಇನ್ನು ಕೆಲವು ಕಾನ್ಸ್ಪಿರಸಿ ಥಿಯರಿಗಳು ಏನಿದೆ ಅಂದ್ರೆ ಅಲ್ಲಿಗೆ ಯಾರು ಈ ಇನ್ನೋಸೆಂಟ್ಸ್ ಗೋಲ್ಸ್ ಗಳನ್ನ ಇವರು ಕರ್ಕೊಂಡು ಹೋಗ್ತಿದ್ರು, ಇವ್ರಿಗೆ ಯಾವ ರೀತಿ ಅಂದ್ರೆ ಲೈಕ್ ಹೆಂಗ್ ಇಷ್ಟ ಬರ್ತಿತ್ತು ಹಂಗ್ ನಡ್ಸ್ಕೊಂತ ಇದ್ರು. ಇವ್ರಿಗೆ ಮುಟ್ಟಬೇಕಂದ್ರೆ, ಇವ್ರಿಗೆ ಏನಾದ್ರು ಬೇರೆ ಏನಾದ್ರು ಕೆಟ್ಟದಾಗ ಮಾಡ್ಬೇಕು ಅಂದ್ರೆ ಯಾವ ರೀತಿ ಬೇಕು ಆ ರೀತಿ. ಕೆಲವು ಫೋಟೋಸ್ ಗಳೆಲ್ಲ ಇದೆ, ಅವ್ರ ಕೈಗಳನ್ನ ಹಿಂಗ್ ಕಟ್ಟಿರೋದು, ಕಾಲ್ಗಳನ್ನ ಕಟ್ಟಿರೋದು, ಉಲ್ಟಾ ದಬಾಕಿರೋದು, ಏನೇನೋ ಓಡಾಡ್ಸ್ಕೊಂಡು ಅವ್ರನ್ನೆಲ್ಲ ಅವ್ರ ಹಿಂದೆ ಓಡಾಡ್ಸ್ತಾ ಇರೋದು ಅಂದ್ರೆ ಲೈಕ್ ಮೆಂಟಲ್ ಟ್ರಾಮಾ ಆಗಿ ಹೋಗ್ಬಿಟ್ಟಿದ್ದಾರೆ ತುಂಬಾ ಅಲ್ಲಿರುವಂತ ಇನ್ನೋಸೆಂಟ್ ಸೋಲ್ಸ್ ಗಳೆಲ್ಲ. ಆ ಒಂದಷ್ಟು ಇಮೇಜ್ ಗಳೆಲ್ಲ ಇವಾಗ ಆಚೆಗೆ ಬರ್ತಿದೆ. ಇವಾಗ ನೀವು ಅನ್ಕೊಬಹುದು, ಯಾರ ಗುರು ಇದನ್ನೆಲ್ಲ ರೆಕಾರ್ಡ್ ಮಾಡೋ ಟೈಮಲ್ಲಿ ಇವ್ರಿಗೇನು ಗೊತ್ತಾಗ್ಲಿಲ್ವಾ ಇದು ಮುಂದೆ ಏನಾದ್ರೂ ಒಂದ್ ದಿನ ಆಚೆಗೆ ಬರ್ಬಹುದು ಅಂತ ಹೇಳ್ಬಿಟ್ಟು ಅಂತ. ಈ ಜೆಫ್ರಿ ಎಪ್ಸ್ಟೀನ್ ಇಸ್ ವೆರಿ ಇಂಟೆಲಿಜೆಂಟ್. ಅವನು ಮ್ಯಾಥಮೆಟಿಕ್ಸ್ ಟೀಚರ್ ಆಗಿದ್ದವನು ಫಿನಾನ್ಸ್ ಬಂದ ಮೇಲೆ ಯಾರನ್ನ ನೆಟ್ವರ್ಕಿಂಗ್ ಮಾಡ್ಕೋಬೇಕು, ನೆಟ್ವರ್ಕಿಂಗ್ ಮಾಡ್ಕೊಂಡ್ಮೇಲೆ ಅವ್ರಿಗೆ ಏನ್ ಡಿಮ್ಯಾಂಡ್ ಇರುತ್ತೆ ಅದನ್ನ ಸಪ್ಲೈ ಮಾಡಬೇಕು, ಗೊತ್ತಿಲ್ಲದೆ ಇರೋರಿಗೆ ಇಂಥ ವಿಷಯಗಳನ್ನ ತಿಳಿಸಬೇಕು. ಸೊ ಎಕ್ಸೈಟ್ಮೆಂಟ್, ಒಂಥರ ಜಾಸ್ತಿ ಅತಿಯಾಗಿ ದುಡ್ಡು, ಅಧಿಕಾರ ಇವ್ರಿಗೆಲ್ಲ ಇರೋರಿಗೆ ಹೆಂಗಿರುತ್ತೆ ಅಂದ್ರೆ ಅವ್ರಿಗೆ ಡೋಪಮೈನ್ ಬೇರೆ ತರ ಹಿಟ್ ಮಾಡ್ಬೇಕು, ಅವ್ರಿಗೆ ಒಂಥರ ವೈಲ್ಡ್ ಗೇಮ್ಸ್ ಗಳನ್ನ ಆಡಿಸ್ಬೇಕು, ಈ ತರ ಇರುತ್ತೆ ಕೆಲವು ಮೂವೀಸ್ ಗಳನ್ನೆಲ್ಲ ನೀವು ನೋಡಿರ್ತೀರ. ಸೊ ಅದೇ ರೀತಿ ಇವನು ಅವ್ರನ್ನ ಇವನ್ ಟ್ರ್ಯಾಕಿಗೆ ಕರ್ಕೊಂಡ್ ಬರೋದಕ್ಕೆ ಅಂತ ಹೇಳ್ಬಿಟ್ಟು ಈ ತರ ಎಲ್ಲ ಮಾಡ್ತಿರ್ತಾನೆ. ಸೊ ಇವಾಗ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಪ್ರೆಸಿಡೆಂಟ್ ಗಳೇ ಇವನ್ ಕಂಟ್ರೋಲ್ ಅಲ್ಲಿ ಇದ್ದಾರೆ, ದೊಡ್ಡ ಬಿಲಿಯನಿಯರ್ ಗಳೇ ಇವನ್ ಕಂಟ್ರೋಲ್ ಅಲ್ಲಿ ಇದ್ದಾರೆ ಅನ್ನೋ ತರ ಆಗ್ಬಿಡುತ್ತೆ ಯಾವಾಗ ಇವನು ವಿಡಿಯೋಸ್ ಮತ್ತೆ ಫೋಟೋಸ್ ಗಳನ್ನ ಕ್ಯಾಪ್ಚರ್ ಮಾಡಿದ ನಂತರ. ಈಗ ಅವ್ರನ್ನ ಇಲ್ಲಿಗೆ ಸಾಗಿಸೋದಕ್ಕೆ ಒಂದು ಟೀಮ್ ಇರುತ್ತೆ, ಈ ಪೊಲಿಟಿಷಿಯನ್ಸ್ ಗಳನ್ನ ಅಥವಾ ಬಿಲಿಯನಿಯರ್ಸ್ ಗಳನ್ನ ಕರ್ಕೊಂಡ್ ಬರೋದಕ್ಕೆ ಇನ್ನೊಂದು ಟೀಮ್ ಇರುತ್ತೆ. ಜೆಫ್ರಿ ಎಪ್ಸ್ಟೀನ್ ಇವ್ರನ್ನೆಲ್ಲ ಹ್ಯಾಂಡಲ್ ಮಾಡ್ತಾ ಇರ್ತಾನೆ, ಪ್ಲೇಸ್ ಗಳನ್ನ ಹ್ಯಾಂಡಲ್ ಮಾಡ್ತಾ ಇರ್ತಾನೆ, ಹೋಸ್ಟ್ ಮಾಡ್ತಾ ಇರ್ತಾನೆ, ಬೇರೆ ಬೇರೆ ಜಾಗಗಳಲ್ಲಿ ಬೇರೆ ಈ ತರ ಒಂದಷ್ಟು ಪ್ರೋಗ್ರಾಮ್ ಗಳನ್ನ ಹೋಸ್ಟ್ ಮಾಡ್ತಾ ಇರ್ತಾನೆ. ಇವಾಗ ಅಲ್ಲಿ ರಿಲೀಸ್ ಆಗಿರುವಂತ ಫೋಟೋಸ್ ಗಳ ಹೆಸರುಗಳು ಅಥವಾ ರಿಲೀಸ್ ಆಗಿರುವಂತ ವಿಡಿಯೋಸ್ ಗಳು ಯಾರ್ಯಾರ ಫೇಸ್ ಇದೆ ಇದನ್ನೆಲ್ಲ ನೀವುಗಳೇ ನೋಡಿರ್ತೀರಾ. ಡೊನಾಲ್ಡ್ ಟ್ರಂಪ್ ಇರ್ಬೋದು, ಬಿಲ್ ಕ್ಲಿಂಟನ್ ಇರ್ಬೋದು. ಬಿಲ್ ಕ್ಲಿಂಟನ್ 23 ಸಲ ಟ್ರಾವೆಲ್ ಮಾಡಿದರೆ, ಅವ್ರದ್ದೊಂದು ಫ್ಲೈಟ್ ಟಿಕೆಟ್ ಬುಕ್ಕಿಂಗ್ ಆಗಿರುವಂತ ಒಂದು ರೆಕಾರ್ಡ್ ಸಿಕ್ಕಿದೆ ಅಂತ ಒಂದು ಮಾಹಿತಿ ಇದೆ. ಆ ಎಪ್ಸ್ಟೀನ್ ಫೈಲ್ಸ್ ನ ರಿಲೀಸ್ ಮಾಡಿದ್ರಲ್ಲ ಅದರಲ್ಲಿ 30 ಲಕ್ಷ ಪೇಜ್ ಗಳಿದೆವಂತೆ, 1,80,000 ಇಮೇಜ್ ಗಳಿದೆಯಂತೆ, 2,000
ವಿಡಿಯೋಸ್ಗಳಿದೆಯಂತೆ. ಅಂದ್ರೆ ನೀವು ಯೋಚನೆ ಮಾಡಿ, ಅದನ್ನೆಲ್ಲ ಅವ್ನು ರೆಕಾರ್ಡ್ ಮಾಡಿ ಫೈಲ್ ಮಾಡಿ ಇಟ್ಟಿದ್ನಲ್ಲ ಯಾಕೆ ಅಂತ. ಸೊ ಇವಾಗ ದೊಡ್ಡವ್ರು ಅಂದ್ರೆ ಲೈಕ್ ನೀವು ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ಕಾಗಲ್ಲ. ಮೈಕ್ರೋಸಾಫ್ಟ್ ಬಿಲ್ ಗೇಟ್ಸ್ ಈ ತರ ಎಲ್ಲ ಮಾಡಿರ್ತಾರೆ, ಈ ತರ ಎಲ್ಲ ಹೋಗಿರ್ತಾರೆ ಅಂತ ನೀವು ಇಮ್ಯಾಜಿನ್ ಮಾಡ್ಕೊಂತೀರಾ. ಬಟ್ ಎಷ್ಟೋ ಫೋಟೋಸ್ಗಳು, ಎಷ್ಟೋ ವಿಡಿಯೋಸ್ಗಳು ಇವಾಗ ಆಚೆಗೆ ಬರ್ತಿದಾವೆ. ಅಂಡ್ ಇನ್ಫ್ಯಾಕ್ಟ್ ಅವರು ಕೂಡ ಹೇಳಿದ್ದಾರೆ, ಐ ರಿಗ್ರೆಟ್ ಮೀಟಿಂಗ್ ಹಿಮ್ ಅನ್ನೋ ತರ ಒಂದು ಯಾವುದೋ ಒಂದು ಇಂಟರ್ವ್ಯೂ ನಲ್ಲಿ ಹೇಳಿರುವಂತ ಒಂದು ಮಾತಿದೆ. Just reminds me, every minute I spent with him, I regret and I apologize that I did that. ಅಂಡ್ ಆಲ್ಸೋ ನಿಮಗೆ ಈ ಬಿಟ್ಕಾಯಿನ್ ಬಗ್ಗೆ ಒಂದಷ್ಟು ಮಾಹಿತಿ ಇರುತ್ತೆ. ಬಟ್ ಇದರಲ್ಲಿ ಒಬ್ರು ಎಕ್ಸ್ಪರ್ಟ್ ಇದ್ದಾರೆ, ಫಿನಾನ್ಷಿಯಲ್ ಎಕ್ಸ್ಪರ್ಟ್ ಇರುವಂತ ಡಾನಾ ಅಂತ ಬರುತ್ತೆ. ಅಯ್ಯಪ್ಪ ಹೇಳಿರುವಂತ ಒಂದು ಮಾಹಿತಿ ಪ್ರಕಾರ, ಇನ್ಫ್ಯಾಕ್ಟ್ ನಿಮ್ಗೆ ಏನಾದ್ರು ಬಿಟ್ಕಾಯಿನ್ ಹಿಂದೆ ಯಾರಿದ್ದಾರೆ ಅಂತ ನಿಮಗೆ ಗೊತ್ತಾಯ್ತು ಅಂದ್ರೆ ಬಿಟ್ಕಾಯಿನ್ ಹಿಂಗಿರೋದು ಹಿಂಗ್ ಕೆಳಗೆ ಬಿದ್ದೋಗ್ಬಿಡುತ್ತೆ ಅಂತ. ಎಪ್ಸ್ಟೀನ್ ಫೈಲ್ಸ್ ಯಾವಾಗ ಆಚೆಗೆ ಬಂತು, ಅದೆಲ್ಲ ಆದ್ಮೇಲೆ ಬಿಟ್ಕಾಯಿನ್ ಬಗ್ಗೆ ಒಂದಷ್ಟು ಇನ್ಫಾರ್ಮೇಶನ್ ಲೈಕ್ ಲೀಕ್ ಆಗ್ತಾ ಬಂತು. ಅವಾಗ ಬಿಟ್ಕಾಯಿನ್ ಇವಾಗ ವ್ಯಾಲ್ಯೂಯೇಷನ್ ಕಮ್ಮಿ ಆಗ್ತಾ ಬರ್ತಿದೆ. ಇವಾಗ ಡೊನಾಲ್ಡ್ ಟ್ರಂಪ್ ಹೇಳ್ತಿರುವಂತ ಸ್ಟೇಟ್ಮೆಂಟ್ ಗಳೇನಂದ್ರೆ ಅದು ಇಟ್ಸ್ ಅ ವೆರಿ ಸಿಲ್ಲಿ, ಅಂದ್ರೆ ಇಟ್ಸ್ ಅ ಸಿಲ್ಲಿ ಮ್ಯಾಟರ್. ಅದನ್ನೆಲ್ಲ ಇವಾಗ ಯಾಕೆ ಜನಗಳು ಹೈಲೈಟ್ ಮಾಡ್ತಾ ಇದಾರೆ ಅಂತ ಕೆಲವು ಮಾಹಿತಿಗಳನ್ನ ಹೇಳ್ತಾ ಇದಾರೆ. ಬಟ್ ನಿಮ್ಗೆ ಅನ್ಸುತ್ತಾ ಅವ್ರ ಕಂಟ್ರೋಲ್ ಅಲ್ಲಿ ಇದ್ರೂ ಸಹ, ಈಗ ರಿಲೀಸ್ ಮಾಡಿರೋರು ಯಾರು ಅಂತ ಕೇಳೋದಾದ್ರೆ ನೀವು ಯುಎಸ್ ಗವರ್ನಮೆಂಟ್ ಡೊನಾಲ್ಡ್ ಟ್ರಂಪ್ ಕಂಟ್ರೋಲ್ ಇಲ್ವಾ? ಕಂಟ್ರೋಲ್ ಅಲ್ಲಿ ಇದ್ರೂ ಸಹ ಅದನ್ನ ರಿಲೀಸ್ ಮಾಡೋದಕ್ಕೆ ಇವನು ಹೇಗ್ ಬಿಟ್ಟ, ಯಾಕೆ ರಿಲೀಸ್ ಮಾಡಿದ್ರು ಅಂದ್ರೆ ವರ್ಲ್ಡ್ ಗೆ ಬೇರೆ ಇನ್ನೇನಾದ್ರೂ ಕೆಟ್ಟ ಚಟುವಟಿಕೆಗಳನ್ನ ಏನಾದ್ರೂ ಮಾಡ್ತಾ ಇದಾರಾ ಅಂದ್ರೆ ನೀವು ಯೋಚನೆ ಮಾಡಿ. ಈಗ ಕರೋನಾ ಬರುತ್ತೆ ಅಂತ ಸುಮಾರು ಜನಕ್ಕೆ ಗೊತ್ತಿತ್ತು. ಇವಾಗ ನಿಮ್ಗಳಿಗೆ ಅರ್ಥ ಆಗಿರುತ್ತೆ, ಕರೋನಾ ಬಿಡ್ತಾ ಇದೀವಿ, ಕರೋನಾ ಬರ್ತಿದೆ ಅಂತ ಹೇಳ್ಬಿಟ್ಟು. ಬಟ್ ಇವತ್ತಿನವರೆಗೂ ಆ ಕೇಸ್ ಎಲ್ಲೂ ಕೂಡ ಆಚೆಗೆ ಬಂದಿಲ್ಲ. ಇದು ಉತ್ಪತ್ತಿ ಆಗೋದಕ್ಕೆ ಕಾರಣ ಆದ್ರೂ ಏನು, ಯಾರು ಇದರಿಂದ ಯಾರಾದ್ರೂ ಇಂಟೆನ್ಷನ್ ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು. ಅದೇ ರೀತಿ ಎಪ್ಸ್ಟೀನ್ ಫೈಲ್ಸ್ ಬಗ್ಗೆನೂ ಅಷ್ಟೇ. ಯಾರು ಎಗೇನ್ಸ್ಟ್ ಆಗಿ ನಿಮ್ಗೆ ಅನ್ಸ್ಬೋದು ಎಪ್ಸ್ಟೀನ್ ಎಗೇನ್ಸ್ಟ್ ಆಗಿ ಯಾವ ಒಂದು ಪೇರೆಂಟ್ಸ್ ಗಳು ಕಂಪ್ಲೇಂಟ್ ನ ಕೊಡ್ಲಿಲ್ವಾ, ಯಾಕೆ ಕೊಡ್ಲಿಲ್ಲ ಅಂತ ಹೇಳ್ಬಿಟ್ಟು. 1970 ಇವನು ಟೀಚರ್ ಆಗಿದ್ದ. 1980s ಆ ಟೈಮಲ್ಲಿ ಏನೋ ಫಿನಾನ್ಸು, 1990 ಆ ಟೈಮಲ್ಲಿ ಈ ತರ ಎಲ್ಲ ಈ ಕತ್ರಿ ಕೆಲಸಗಳೆಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ರು. ಬಟ್ ಆ ಟೈಮಲ್ಲಿ ಯಾರ್ಯಾರು ಕಂಪ್ಲೇಂಟ್ ಗಳನ್ನ ಕೊಟ್ಟಿದ್ರು ಯಾರ್ದನ್ನು ಕನ್ಸಿಡರ್ ಕೂಡ ಮಾಡಿರೋದಿಲ್ಲ. ಕಾರಣ ಯಾಕಂದ್ರೆ ಇವನು ಡೀಲ್ ಮಾಡ್ತಾ ಇರೋದು ಇವ್ರು ಎಗೇನ್ಸ್ಟ್, ಯಾರು ಎಗೇನ್ಸ್ಟ್ ಕಂಪ್ಲೇಂಟ್ ಕೊಡ್ತಾ ಇದಾರೆ ಅನ್ನೋದು ಪೊಲೀಸ್ನವ್ರಿಗೂ ಗೊತ್ತಾಗ್ಬಿಟ್ಟಿರುತ್ತೆ. ಸೊ ಆಬ್ವಿಯಸ್ಲಿ ಕೇಸ್ನ ತಗೊಳ್ಳೋದಿಲ್ಲ. ಹಾಗಾದ್ರೆ ನೀವು ಅನ್ಕೋಬಹುದು, ಈ ಎಪ್ಸ್ಟೀನ್ ನ ಹೇಗೆ ಕ್ಯಾಪ್ಚರ್ ಮಾಡಿದ್ರು, ಯಾಕೆ ಜೈಲಿಗೆ ಕಳಿಸಿದ್ರು, ಅದೇಂಗೆ ಫಸ್ಟ್ ಯಾರು ಮಾಡಿದ್ದು ಅಂತ ಹೇಳ್ಬಿಟ್ಟು. ಫಸ್ಟ್ ಕೇಸ್ ರಿಜಿಸ್ಟರ್ ಆಗಿದ್ದು 2005 ನಲ್ಲಿ ಪಾಮ್ ಬೀಚ್ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಒಬ್ರು ಕಂಪ್ಲೇಂಟ್ ನ ಕೊಡ್ತಾರೆ. ಯಾರು ಈ ವಿಕ್ಟಿಮ್ ಇದಾರಲ್ಲ ಅವರ ಪೇರೆಂಟ್ಸ್ ಹೋಗ್ಬಿಟ್ಟು ಕಂಪ್ಲೇಂಟ್ ನ ಕೊಡ್ತಾರೆ. ಕಂಪ್ಲೇಂಟ್ ಕೊಟ್ಟಾಗ ಆ ಪಾಮ್ ಬೀಚ್ ಪೊಲೀಸ್ನವರು ಸ್ಟಾರ್ಟಿಂಗ್ ಅಲ್ಲಿ ಆ ಕೇಸ್ ನ ಫೈಲ್ ಮಾಡ್ಕೊಂಡು ಇನ್ವೆಸ್ಟಿಗೇಷನ್ ಮಾಡೋದೇ ಇಲ್ಲ. ಬಟ್ ಅದೆಲ್ಲ ಆದ್ಮೇಲೆ ಸಂಹವ್ ಒಂದು ಇನ್ವೆಸ್ಟಿಗೇಷನ್ ನಡೆಯುತ್ತೆ. ಆ ಇನ್ವೆಸ್ಟಿಗೇಷನ್ ನಡೆದಾಗ ಗೊತ್ತಾಗುತ್ತೆ ಈ ಬ್ಲಡಿ ಎಪ್ಸ್ಟೀನ್ ಅನ್ನುವಂತ ಒಬ್ಬ ವ್ಯಕ್ತಿ ಆ ಒಂದು ಇನ್ನೋಸೆಂಟ್ ಸೋಲ್ ಗಳನ್ನ ಕ್ಯಾಪ್ಚರ್ ಮಾಡಿ ಅಂದ್ರೆ ಕರ್ಕೊಂಡು ಹೋಗಿ ಈ ತರ ಒಂದಷ್ಟು ಕೃತ್ಯಗಳನ್ನ ನಡೆಸ್ತಾ ಇದ್ದ ಅಂತ ಒಂದು ಪ್ರೂವ್ ಆಗುತ್ತೆ. ಪ್ರೂವ್ ಆಗೋದು ಯಾವ ತರ ಅಂದ್ರೆ, ಇದು ಕೇಸ್ ನಡೆಯುತ್ತೆ 2005 ನಲ್ಲಿ ಕೊಟ್ಟಿದ್ದು 2008 ಗಂಟೆ ನಡೆಯುತ್ತೆ. 2008 ಅಲ್ಲಿ ಯಾವಾಗ ಇದು ಪ್ರೂವ್ ಆಗುತ್ತೋ, ಪ್ರೂವ್ ಆದ್ಮೇಲೆ ಈತನಿಗೆ ಶಿಕ್ಷೆ ಆಗುತ್ತೆ. ಶಿಕ್ಷೆ ಎಷ್ಟು ಮಂತ್ ಆಗುತ್ತೆ? ಬರೀ 18 ತಿಂಗಳಾಗುತ್ತೆ. 18 ತಿಂಗಳ ಆಗೋದ್ರಲ್ಲಿ ಒಂದು ಸೀಕ್ರೆಟ್ ಡೀಲ್ ಆಗುತ್ತೆ. ಆ ಸೀಕ್ರೆಟ್ ಡೀಲ್ ಏನಂದ್ರೆ, US ಅಟಾರ್ನಿ ಅಂದ್ರೆ ಈಗ ಜಡ್ಜ್ ಅಂತ ಹೇಳ್ತಿರಲ್ಲ ನಮ್ ಕಡೆ, ಆ ತರ ಆ ವ್ಯಕ್ತಿ ಅಲೆಕ್ಸಾಂಡರ್ ಅಕೋಸ್ಟಾ ಅನ್ನುವಂತ ವ್ಯಕ್ತಿ ಮತ್ತೆ ಈ ಎಪ್ಸ್ಟೀನ್ ಕಡೆಗೆ ವಾದ ಮಾಡ್ತಿದ್ದಂತ ಲಾಯರ್ ಇಬ್ರು ಸೇರ್ಕೊಂಡು ಒಂದು ಸೀಕ್ರೆಟ್ ಡೀಲ್ ನ ಮಾಡ್ತಾರೆ. ಆ ಸೀಕ್ರೆಟ್ ಡೀಲ್ ಅಲ್ಲಿ ಏನಂದ್ರೆ, ಈತನಿಗೆ ಯಾರಿಗೆ ಎಪ್ಸ್ಟೀನ್ಗೆ ಲಕ್ಸುರಿ ಅಂದ್ರೆ ಈಗ ಜೈಲಲ್ಲೂ ಕೂಡ ಲಕ್ಸುರಿ ಟ್ರೀಟ್ಮೆಂಟ್ ಇರಲ್ವಾ, ಅಂತ ಲಕ್ಸುರಿ ಪ್ಲೇಸ್ಗೆ ಇವನ್ನ ಜೈಲ್ ಒಳಗಡೆ ಹಾಕ್ತಾರೆ. 18 ತಿಂಗಳಲ್ಲಿ ಇವ್ರಿಗೆ ಏನಂತ ಆಗುತ್ತೆ, ಬೆಳಿಗ್ಗೆ ಹೊತ್ತು ಇವನು ಹೋಗ್ಬಿಟ್ಟು ಆಫೀಸಲ್ಲಿ ವರ್ಕ್ ಮಾಡ್ತಾನೆ, ರಾತ್ರಿ ಮಾತ್ರ ಈ ಜೈಲಿಗೆ ಬರ್ತಾನೆ ಅನ್ನೋದ್ರಿಗೆ ಒಂದು ಸೀಕ್ರೆಟ್ ಡೀಲ್ ಆಗುತ್ತೆ. ಆ ಸೀಕ್ರೆಟ್ ಡೀಲ್ ಆಗಿದ್ದು ಯಾರು ಕಂಪ್ಲೇಂಟ್ ನ ಕೊಟ್ಟಿರ್ತಾರಲ್ಲ ವಿಕ್ಟಿಮ್, ಅವ್ರಿಗೆ ಗೊತ್ತೇ ಆಗೋದಿಲ್ಲ. ಒಬ್ಬ ಮನುಷ್ಯನಿಗೆ ಶಿಕ್ಷೆ ಕೊಡೋ ತರ ಸುಮ್ನೆ ಆಕ್ಟಿಂಗ್ ಮಾಡೋದು, ಬಟ್ ಆದ್ರೆ ಶಿಕ್ಷೆ ಕೊಟ್ಟಿಲ್ಲ. ಇವನು ಬೆಳಿಗ್ಗೆ ಹೊತ್ತು ಹೊರಗಡೆ ಇರೋದು, ರಾತ್ರಿ ಹೊತ್ತು ಒಳಗಡೆ ಇರೋದು, ಈ ತರ ಮಾಡ್ತಾ ಇರ್ತಾನೆ. ಬಟ್ ಅದನ್ನು ಬರೀ 13 ತಿಂಗಳಷ್ಟೇ ಜೈಲ್ ಒಳಗಡೆ ಇರ್ತಾನೆ. 2009 ಅಲ್ಲಿ ಆಚೆಗೆ ಬಂದೇ ಬಿಡ್ತಾನೆ. 2009 ಅಲ್ಲಿ ಆಚೆಗೆ ಬಂದ ಮೇಲೆ ಯಾವಾಗ ಎಪ್ಸ್ಟೀನ್ ಬಗ್ಗೆ ಒಂದಷ್ಟು ಆಚೆಗೆ ಬರುತ್ತೆ ಇನ್ಫಾರ್ಮೇಶನ್, ಕೆಲವರಿಗೆ ಒಂದ್ ಸ್ವಲ್ಪ ಧೈರ್ಯ ಬರುತ್ತೆ, ಈಗ ಆಲ್ರೆಡಿ ಒಬ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಅದಾದ್ಮೇಲೆ 2009 ಇಂದ 2018 ವರೆಗೂ ಸಿಕ್ಕಾಪಟ್ಟೆ ಕಂಪ್ಲೇಂಟ್ ಗಳು ಬರುತ್ತೆ ಆತನ ಎಗೇನ್ಸ್ಟ್. ಅವ್ರೆಲ್ಲ ಯಾರು ಅಂತಂದ್ರೆ, ಈಗ ಆಲ್ರೆಡಿ ಒಬ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅವ್ರಿಗೆ ಸ್ವಲ್ಪ ಬೇರೆಯವ್ರಿಗೆಲ್ಲ ಒಂದು ಸ್ವಲ್ಪ ಧೈರ್ಯ ಬಂದಿರುತ್ತೆ, ನಾವು ಕೂಡ ಕಂಪ್ಲೇಂಟ್ ಕೊಡ್ಬೋದು ಅಂತ ಹೇಳ್ಬಿಟ್ಟು. ಯಾರ್ಯಾರು ವಿಕ್ಟಿಮ್ ಅವರ ಪೇರೆಂಟ್ಸ್ ಗಳಿದ್ದಾರೆ ಅವ್ರಿಗೆಲ್ಲ ಹೋಗ್ಬಿಟ್ಟು ಕಂಪ್ಲೇಂಟ್ ನ ಫೈಲ್ ಮಾಡ್ತಾರೆ. ಯಾವಾಗ ಇವನು 2009 ಅಲ್ಲಿ ಆಚೆಗೆ ಬರ್ತಾನೋ, ಅದಾದ ನಂತರ ಈತನ ಎಗೇನ್ಸ್ಟ್ ಆಗಿ ಫೈಲ್ ಮಾಡಿ ಈತನನ್ನ ಒಳಗಡೆ ಕಳ್ಸೋದಿಕ್ಕೆ ಅಸಾಧ್ಯ ಅಂತ ಗೊತ್ತಾಗ್ಬಿಡುತ್ತೆ ಎಲ್ಲ ವಿಕ್ಟಿಮ್ಗಳಿಗೂ. ಯಾಕೆ ಅಂತಂದ್ರೆ, ಇವನು ಯೋಚನೆ ಮಾಡಿ, ಎಲ್ಲ ಬಿಲಿಯನಿಯರ್ಸ್ ಗಳು ಇವನು ಗೊತ್ತು, ಅವನಿಗಿರುವಂತ ಪೊಲಿಟಿಷಿಯನ್ಸ್ ಗಳ ನೆಟ್ವರ್ಕ್, ಪ್ರೆಸಿಡೆಂಟ್, ಒಂದು ಲೀಗಲ್ ಸಿಸ್ಟಮ್ ಇವನ ಪರವಾಗಿ ನಡೀತಾ ಇರುತ್ತೆ. ಬಟ್ ಏನಾಗುತ್ತೆ, 2009 ಇಂದ 2018 ವರೆಗೂ ಸಿಕ್ಕಾಪಟ್ಟೆ ವಿಕ್ಟಿಮ್ ಗಳು ಬಂದು ಕೇಸ್ ನ ಫೈಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾರ ಎಗೇನ್ಸ್ಟ್ ಆಗಿ? ಎಪ್ಸ್ಟೀನ್ ಎಗೇನ್ಸ್ಟ್ ಆಗಿ. ಯಾಕೆ
ಇವರಿಗೆ ಧೈರ್ಯ ಬಂತು ಅಂತಂದ್ರೆ, ಇದಕ್ಕೆ ಮುಂಚೆ ಒಬ್ರು ಫಸ್ಟ್ ವಿಕ್ಟಿಮ್ ಯಾವಾಗ ಕೇಸ್ನ ಫೈಲ್ ಮಾಡಿರ್ತಾರಲ್ಲ ಅವ್ರದ್ದು ಒಂದಷ್ಟು ಇನ್ಫಾರ್ಮೇಶನ್ಗಳು ಇವ್ರಿಗೆ ಗೊತ್ತಾಗುತ್ತೆ. ಬಟ್ ಇಷ್ಟು ಕೇಸ್ಗಳನ್ನ ಫೈಲ್ ಮಾಡ್ತಿದ್ರು ಸಹ ಇವನ ಮೇಲೆ ಯಾವುದೇ ಆಕ್ಷನ್ಸ್ಗಳನ್ನ ತಗೊಂತಿರಲ್ಲ, ಇವ್ರನ್ನ ಅರೆಸ್ಟೇ ಮಾಡ್ತಿರಲ್ಲ. ಬಟ್ ಈತನನ್ನ ಅರೆಸ್ಟ್ ಮಾಡೋದಕ್ಕೆ ಮೇನ್ ಕಾರಣ ಯಾರು ಅಂತಂದ್ರೆ ಒಬ್ರು ಜರ್ನಲಿಸ್ಟ್. ಆ ಜರ್ನಲಿಸ್ಟ್ ಯಾವಾಗ ಇದ್ರ ಬಗ್ಗೆ ಒಂದು ಮ್ಯಾಗಝಿನ್ ಬರ್ದು ಒಂದು ಆರ್ಟಿಕಲ್ಗಳನ್ನ ರಿಲೀಸ್ ಮಾಡ್ತಾರೋ ಅವಾಗ ಇವ್ರನ್ನ ಅರೆಸ್ಟ್ ಮಾಡ್ತಾರೆ. ಇವನನ್ನ ಅರೆಸ್ಟ್ ಮಾಡ್ಕೊಂಡು ಮ್ಯಾನ್ಹ್ಯಾಟನ್ ಅನ್ನುವಂತ ಒಂದು ಜೈಲಲ್ಲಿ ಇಟ್ಕೊಂಡಿರ್ತಾರೆ. ಇವನನ್ನ ಅರೆಸ್ಟ್ ಮಾಡ್ಕೊಂಡಿದ್ದಂತ ಡೇಟು, ಇವನು ಸತ್ತಂತ ಡೇಟು ನೀವು ನೆನ್ಪಿಟ್ಕೊಳ್ಳಿ. ಜುಲೈ 6ನೇ ತಾರೀಕು 2018 ನಲ್ಲಿ ಈತನನ್ನ ಅರೆಸ್ಟ್ ಮಾಡಿದ್ದಾರೆ ಅನ್ನುವಂತ ಒಂದು ಇನ್ಫಾರ್ಮೇಶನ್ ಇದೆ. ಆಗಸ್ಟ್ 10ನೇ ತಾರೀಕು 2018 ಅಲ್ಲೇ, ಅಂದ್ರೆ ಜಸ್ಟ್ ಒಂದು ತಿಂಗಳು ಗ್ಯಾಪ್ ಅಲ್ಲೇ ಈತ ಸತ್ತೋಗ್ಬಿಡ್ತಾನೆ. ಈತ ಸಾಯೋದಕ್ಕೆ ಕಾರಣ ಏನು ಅಂತ ಪೊಲೀಸ್ನವ್ರ ಕೇಳಿದಾಗ ಪೊಲೀಸ್ನವ್ರು ಹೇಳುವಂತ ಮಾಹಿತಿಗಳನ್ನ ಕೇಳಿ ಇವತ್ತಿಗೂ ಕ್ಲಾರಿಟಿ ಇಲ್ಲ ಆತ ಯಾಕೆ ಸತ್ತ, ಹೆಂಗ್ ಸತ್ತ ಅಂತ ಹೇಳ್ಬಿಟ್ಟು. ಬಟ್ ಪೊಲೀಸ್ನವ್ರು ಕೊಟ್ಟಿರುವಂತ ಇನ್ಫಾರ್ಮೇಶನ್ ಪ್ರಕಾರ ಆತ ಸಾಯೋದಕ್ಕೆ ಕಾರಣ ಏನಂದ್ರೆ ಅವನೇ. ಆತ ಏನ್ ಮಾಡಿದಾನೆ, ಅಲ್ಲಿ ಜೈಲ್ ಒಳಗಡೆ ಮಲ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಬೆಡ್ಶೀಟ್ ಕೊಟ್ಟಿರ್ತಾರಲ್ಲ, ಆ ಬೆಡ್ಶೀಟ್ ನ ತಗೊಂಡು ಇವನೇನ್ ಮಾಡಿದಾನೆ ಗೊತ್ತಲ್ಲ ಮಾಡ್ಕೊಂಡಿದ್ದಾನೆ ಅಂತ ಒಂದು ಮಾಹಿತಿ ಇದೆ. ಬಟ್ ಆತನನ್ನ ಇನ್ನು ಟ್ರಯಲ್ಗೆ ಕರ್ಕೊಂಡು ಹೋಗಿರೋದಿಲ್ಲ. ಅಂದ್ರೆ ಯಾರೋ ಒಬ್ಬರನ್ನ ಅರೆಸ್ಟ್ ಮಾಡಿದ್ಮೇಲೆ ಟ್ರಯಲ್ಸ್ ಮಾಡ್ತಾರಲ್ವಾ, ಟ್ರಯಲ್ಸ್ ಮಾಡೇ ಇರೋದಿಲ್ವಂತೆ. ಜಸ್ಟ್ ಒಂದು ತಿಂಗಳೊಳಗಡೆನೆ ಆತ ಸತ್ತೋಗಿದ್ದಾನೆ. ಆತ ಸಾಯೋದಕ್ಕೆ ಕಾರಣ ಯಾರಿರ್ಬೋದು, ಯಾಕಿರ್ಬೋದು ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. ಅಕಸ್ಮಾತ್ ಆತ ಏನಾದ್ರು ಬದುಕಿದ್ದು ಟ್ರಯಲ್ಸ್ ಎಲ್ಲ ಕರೆಕ್ಟ್ ಆಗಿ ಸಕ್ಸಸ್ ಆಗಿ ಅವನು ಯಾವ್ಯಾವ ವಿಟ್ನೆಸ್ಗಳು, ಯಾವ್ಯಾವ ಎವಿಡೆನ್ಸ್ಗಳು ಇದನ್ನೆಲ್ಲ ರಿಲೀಸ್ ಮಾಡಿದ್ರೆ ಯಾರ್ಯಾರ ಸರ್ಕಾರ ಬಿದ್ದೋಗ್ತಿತ್ತು, ಯಾರ್ಯಾರಿಗೆ ಅವಮಾನಗಳಾಗ್ತಿತ್ತು, ಯಾರ್ಯಾರ ಲೈಫ್ ಏನೇನಾಗ್ತಿತ್ತು ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಬರೀ ಒಂದು ತಿಂಗಳಲ್ಲೇ ಆತ ಸತ್ತ ನಂತರ ಪೊಲೀಸ್ನವ್ರು ಕೊಟ್ಟಿರುವಂತ ಸ್ಟೇಟ್ಮೆಂಟ್ ಏನಂದ್ರೆ, ಅವತ್ತು ಅಲ್ಲಿದ್ದಂತ CCTV ಕ್ಯಾಮ್ರಾ ಮಾಲ್ ಫಂಕ್ಷನ್ ಆಗಿತ್ತು. ಅಂಡ್ ಆಲ್ಸೋ ಅಲ್ಲಿ ಇಬ್ರು ಅಧಿಕಾರಿಗಳಿದ್ರು, ಅಧಿಕಾರಿಗಳಿಗೂ ಕೂಡ ಗೊತ್ತೇ ಆಗಿಲ್ಲ ಅನ್ನುವಂತ ಒಂದಷ್ಟು ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟಿದ್ದಾರೆ. ಆತ ಸತ್ತ ಮೇಲೆ ಓಕೆ ಕೇಸ್ ಮುಗೀತು, ಇನ್ಯಾರ ಹೆಸರು ಆಚೆಗೆ ಬರೋದಿಲ್ಲ ಅಂತ ಹೇಳ್ಕೊಂಡು ಆರಾಮಾಗಿ ಕ್ಲೀನ್ ಆಗಿ ಇರ್ತಾರೆ. ಬಟ್ ಇದಕ್ಕೂ ಮುಂಚೆ ನಾನು ಒಬ್ರು ಹೆಸರು ಹೇಳಿದ್ದೆ, ಈ ಎಫ್ಸ್ಟೀನ್ ನ ಗರ್ಲ್ ಫ್ರೆಂಡ್ ಅಂತ ಹೇಳ್ಬಿಟ್ಟು. ಗರ್ಲ್ ಫ್ರೆಂಡ್ ಏನ್ ಮಾಡ್ತಿರ್ತಾಳೆ, ಇವರು ಹೈರಿಂಗ್ ಟೀಮ್ ಇದನ್ನೆಲ್ಲ ಇವಳು ಪ್ರೊಸೆಸ್ ಮಾಡ್ತಿರ್ತಾಳಲ್ಲ, ಈತನನ್ನ ಯಾವಾಗ ಜೈಲಿಗೆ ಕರ್ಕೊಂಡು ಹೋಗ್ತಾರೋ ಅರೆಸ್ಟ್ ಮಾಡ್ಕೊಂಡು, ಅವಾಗ ಈಕೆ ಇನ್ನೊಂದು ಕಡೆ ಏನ್ ಮಾಡ್ಕೊಂತಾಳೆ, ಏನೇನು ಎವಿಡೆನ್ಸ್ ಗಳಿದೆ ಅದನ್ನೆಲ್ಲ ಪ್ರೂಫ್ಸ್ ಗಳಿದೆ ಅದನ್ನೆಲ್ಲ ಡಿಸ್ಟ್ರಾಯ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂತಾಳೆ. ಈಗ ಆತ ಸತ್ತೋಗ್ಬಿಟ್ಟ, ಎವಿಡೆನ್ಸ್ ಗಳನ್ನ ಈಕೆ ಡಿಸ್ಟ್ರಾಯ್ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡ್ಲು. ಈಗ ಎಫ್ಸ್ಟೀನ್ ಬಲೆ ಒಳಗಡೆ ಯಾರ್ಯಾರು ಬಿದ್ದಿರ್ತಾರೆ, ದೊಡ್ಡ ದೊಡ್ಡ ರಾಜಕಾರಣಿಗಳು, ದುಡ್ಡಿರೋರು, ಇವರೆಲ್ಲ ಸಮಾಧಾನವಾಗಿರ್ತಾರೆ. ಓಕೆ ಎಫ್ಸ್ಟೀನ್ ಹೋಗ್ಬಿಟ್ಟ, ಮತ್ತೆ ಇನ್ನೇನು ನಮ್ದೇನು ಆಚೆಗೆ ಬರೋದಿಲ್ಲ, ನಾವು ವಿ ಆರ್ ಗುಡ್ ಅಂತ ಹೇಳ್ಬಿಟ್ಟು. ಬಟ್ ಆದ್ರೆ ಎಫ್ಸ್ಟೀನ್ ಜೊತೆಗೆ ಕೆಲಸ ಮಾಡ್ತಿರ್ತಾಳಲ್ಲ ಈಕೆ ಏನೇನು ಪ್ರೊಸೆಸ್ ಮಾಡ್ತಿರ್ತಾರೆ, ಇನ್ನೋಸೆಂಟ್ ಸೋಲ್ಗಳನ್ನೆಲ್ಲ ಕರ್ಕೊಂಬರೋದು, ಗ್ರೂಮ್ ಮಾಡೋದು, ಯಾರಿಗೆ ಬೇಕು ಅವ್ರಿಗೆ ಕಳಿಸೋದು, ಈ ಥರ ಎಲ್ಲ ಮಾಡಿರ್ತಾರಲ್ಲ, ಅವಳನ್ನು ಕೂಡ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿ ಅದು ಪ್ರೂವ್ ಆಗುತ್ತೆ. ಪ್ರೂವ್ ಆದ್ಮೇಲೆ ಆಕೆಗೆ 20 ವರ್ಷ ಜೈಲ್ ಶಿಕ್ಷೆ ಅಂತ ಒಂದು ಮಾಹಿತಿ ಇದೆ. ಇದೆಲ್ಲ ಆದ್ಮೇಲೆ ಇವಾಗ ಎಫ್ಸ್ಟೀನ್ ಫೈಲ್ಸ್ ಆಚೆಗೆ ಬರೋದಕ್ಕೆ ಕಾರಣ ಆದ್ರೂ ಏನು, 2025 ಎಂಡ್ ಆ ಟೈಮಲ್ಲಿ US ಗವರ್ನಮೆಂಟ್ ಏನಂತ ಹೇಳುತ್ತೆ, ಒಂದು ಕಾನೂನನ್ನ ಆಚೆಗೆ ತರುತ್ತೆ. ದಿ ಟ್ರಾನ್ಸ್ಪರೆನ್ಸಿ ಆಕ್ಟ್ ಅಂತ ಹೇಳ್ಬಿಟ್ಟು US ಗವರ್ನಮೆಂಟ್ ಯಾವಾಗ ಈ ಆಕ್ಟ್ ಅನ್ನ ರಿಲೀಸ್ ಮಾಡುತ್ತೋ ಅವಾಗ ಹಳೆಯ ಕೇಸಲ್ಲಿ ಯಾವ್ದಾವ್ದು ಹಿಡನ್ ಫೈಲ್ಸ್ ಗಳಿದೆ ಅದನ್ನೆಲ್ಲ ಪಬ್ಲಿಕ್ಗೆ ಬಿಡಬೇಕು ಅಂತ ಹೇಳ್ಬಿಟ್ಟು US ಗವರ್ನಮೆಂಟ್ ಒಂದು ವೆಬ್ಸೈಟ್ ಮಾಡಿ ಇದನ್ನೆಲ್ಲ ಆಚೆಗೆ ರಿಲೀಸ್ ಮಾಡುತ್ತೆ. ಯಾವಾಗ ಆಚೆಗೆ ರಿಲೀಸ್ ಮಾಡುತ್ತೋ ಪಬ್ಲಿಕ್ ಆಕ್ಸೆಸ್ ಮಾಡ್ತಾರೆ. ಪಬ್ಲಿಕ್ ಆಕ್ಸೆಸ್ ಮಾಡಿದಾಗ ಪಬ್ಲಿಕ್ ಗೊತ್ತಾಗುತ್ತೆ ಈ ರೀತಿ ಒಂದು ಎಪ್ಸ್ಟೀನ್ ಫೈಲ್ಸ್ ಅಂತ ಇತ್ತು, ಈ ರೀತಿ ಒಂದು ಎಪ್ಸ್ಟೀನ್ ಐಲ್ಯಾಂಡ್ ಅಂತ ಇತ್ತು, ಇಂಥ ಕಿತ್ತೋದವರು ಇನ್ನೋಸೆಂಟ್ ಸೋಲ್ಸ್ ಗಳನ್ನ ಕರ್ಕೊಂಡು ಹೋಗ್ಬಿಟ್ಟು ಈ ರೀತಿ ಕೃತ್ಯಗಳನ್ನೆಲ್ಲ ಮಾಡ್ತಿದ್ರು ಅಂತ ಹೇಳ್ಬಿಟ್ಟು ಇವಾಗ ಎಲ್ಲ ಆಚೆಗೆ ಬರ್ತಿದೆ. ಎಲ್ಲ ಆಚೆಗೆ ಬರಬೇಕಾದ್ರೆ ಪ್ರತಿಯೊಬ್ಬರಿಗೂ ಡೌಟ್ ಆಗ್ತಿರೋದೇನಂದ್ರೆ, ಯಾಕೆ US ಗವರ್ನಮೆಂಟ್ ಅಂದ್ರೆ ತಡಿಲಿಲ್ಲ ಅಂತ ಹೇಳ್ಬಿಟ್ಟು. ಈಗ ಡೊನಾಲ್ಡ್ ಟ್ರಂಪ್ ಹೆಸರು ಆಚೆಗೆ ಬಂದಿದೆ, ಬಿಲ್ ಕ್ಲಿಂಟನ್ ಹೆಸರು ಆಚೆಗೆ ಬಂದಿದೆ, ದೊಡ್ಡ ಬಿಲಿಯನಿಯರ್ಸ್ ಆಚೆಗೆ ಬಂದಿದೆ. ಅವ್ರುಗಳು ಈಗ ಸರ್ಕಾರ ನಡೀತಿರೋದು ಯಾರಿಂದ, ಎಲ್ಲ ಪೊಲಿಟಿಷಿಯನ್ಸ್ ದುಡ್ಡಿರೋರು, ಅವ್ರುಗಳಿಗೆ ಏನಕ್ಕೆ ಕಂಟ್ರೋಲ್ ಮಾಡಲಿಲ್ಲ, ಏನಕ್ಕೆ ಇದನ್ನ ಆಚೆಗೆ ಬಿಟ್ರು, ಇದರಿಂದ ಬೇರೆ ಏನಾದ್ರೂ ದೊಡ್ಡ ಕೈವಾಡ ಇದೆಯಾ, ದೊಡ್ಡ ಕೃತ್ಯ ಇದೆಯಾ, ಅದನ್ನ ಮುಚ್ಚಿಡೋದಕ್ಕೆ ಇದನ್ನ ಮುಂದೆ ಇಟ್ಟು ಆಟ ಆಡ್ತಾ ಇದಾರ, ಇದೆಲ್ಲ ಮುಂದೆ ಹೋಗ್ತಾ ಗೊತ್ತಾಗುತ್ತೆ. ಇವಾಗ ಮೋದಿಜಿ ಅವ್ರ ಮೇಲೆ ಒಂದು ಅಲಿಗೇಷನ್ ಅಂತಾನೆ ಹೇಳ್ಬೋದು. ಆ ಒಂದು ವಿಚಾರ ಏನಿದೆ ಅಂದ್ರೆ, ಮೋದಿಜಿ ಅವರು ಇಸ್ರೇಲ್ ಹೋದಾಗ US ಪ್ರೆಸಿಡೆಂಟ್ಗೆ ಬೆನಿಫಿಟ್ ಆಗೋ ರೀತಿ ಒಂದಷ್ಟು ಮಾತುಕತೆ ಆಗುತ್ತೆ. ಅದನ್ನ ಒಪ್ಪಿಕೊಂಡು ಇವರು ಡ್ಯಾನ್ಸ್ ಮಾಡಿದ್ದಾರೆ, ಹಾಡು ಹೇಳಿದ್ದಾರೆ ಅನ್ನುವಂಥ ಒಂದು ಕ್ಲೇಮ್ ಬಂದಿದೆ ಅವ್ರ ಕಡೆಯಿಂದ. ಬಟ್ ಅದು ಎಷ್ಟು ಲೆಜಿಟ್ಟು ಅಥವಾ ಅದೆಷ್ಟು ಕರೆಕ್ಟು ಇಲ್ಲ ಅನ್ನೋದು ಆಚೆಗೆ ಬರೋದು ಬಾಕಿ ಇದೆ. ಬಟ್ ಐ ಡೋಂಟ್ ಥಿಂಕ್ ಸೊ. ಅದರಲ್ಲಿ ಏನೋ ಒಂದು ಎಕ್ಸಾಚುರೇಟ್ ಮಾಡಿ ಹೇಳುವಂಥದ್ದೇನಿದೆ ಐ ಡೋಂಟ್ ನೋ. ಬಟ್ ಲೆಟ್ ಸಿ. ಅಂಡ್ ಕೆಲವು ಇನ್ಫಾರ್ಮೇಷನ್ಗಳು ಲೆಜಿಟ್ ಇರ್ತವೆ, ಅಂದರೆ ಒರಿಜಿನಲ್ ಸೋರ್ಸಿಂದ ಬಂದಿರುತ್ತೆ. ಕೆಲವು ಇನ್ಫಾರ್ಮೇಷನ್ಗಳೆಲ್ಲ ಇವಾಗ ಗೊತ್ತು ನಿಮಗೆ AI ಎಷ್ಟು ಅಡ್ವಾನ್ಸ್ ಆಗಿದೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಎಡಿಟ್ ಕೂಡ ಮಾಡಿರಬಹುದು, ಮಾಡಿಲ್ಲದೆ ಇರಬಹುದು. ಲೆಟ್ಸ್ ವೈಟ್ ಅಂಡ್ ವಾಚ್. ಇವಾಗ ನೀವೇ ಯೋಚನೆ ಮಾಡಿ, ಒಬ್ಬ ಏನು ಇಲ್ಲದೆ ಇರುವಂಥ ಒಬ್ಬ ವ್ಯಕ್ತಿ ಫಿನಾನ್ಸಿಗೆ ಬಂದ ಮೇಲೆ ಅಲ್ಟ್ರಾ ಲಕ್ಸುರಿ ಪ್ರೊಫೈಲ್ ಇರುವಂಥ ಪೀಪಲ್ಸ್ಗಳು ನೆಟ್ವರ್ಕಿಂಗ್ ಮಾಡಿಕೊಂಡು, ಅಲ್ಲಿಂದ ಪೊಲಿಟಿಷಿಯನ್ಸ್ಗಳು ನೆಟ್ವರ್ಕಿಂಗ್ ತೊಗೊಂಡು ಅವ್ರುಗಳನ್ನೆಲ್ಲ ಒಂದು ಲಕ್ಸುರಿ ಲೈಫ್ ಸ್ಟೈಲ್ಗೆ ಕಮ್ಯುನಿಟಿ ಥರ ಬಿಲ್ಡ್ ಮಾಡ್ಕೊಂಡು ಅವ್ರುಗಳನ್ನೆಲ್ಲ ಒಂದು ಪಾರ್ಟಿಗೆ ಕರೆಸಿ, ಆ ಪಾರ್ಟಿಗೆ ಒಂದಷ್ಟು ಇನ್ನೋಸೆಂಟ್ ಸೋಲ್ಸ್ಗಳನ್ನೆಲ್ಲ, ಒಂದಷ್ಟು ಅಲ್ಲ ಸಿಕ್ಕಾಪಟ್ಟೆ ಇನ್ನೋಸೆಂಟ್ ಸೋಲ್ಸ್ಗಳನ್ನ ಹೈರ್ ಮಾಡಿ ಅವ್ರುಗಳನ್ನ ಗ್ರೂಮ್ ಮಾಡಿ ಇವ್ರ ಮುಂದೆ ಬಿಟ್ಟು ಹೆಂಗ್ ಬೇಕಂಗೆ ಮೃಗಗಳ ರೀತಿ ವರ್ತನೆಗಳನ್ನ ಮಾಡಿಕೊಂಡು ಅವ್ರಗಳ ಮೇಲೆ ಈ ರೀತಿ ಮಾಡಿದ್ದಾರೆ ಅಂದರೆ ನೀವು ಯೋಚನೆ ಮಾಡಿ. ಇದಕ್ಕೆಲ್ಲ ಕಾರಣ ಏನಂದರೆ, ಒಂದು ಹಣ, ಇನ್ನೊಂದು ಅಧಿಕಾರ. ಇದೆರಡು ಇದ್ರೆ ಒಂದಷ್ಟು ಇನ್ನೋಸೆಂಟ್ ಪೀಪಲ್ಗಳ ಮೇಲೆ ಎಷ್ಟು ಕೃತ್ಯಗಳು ನಡೀತಿದ್ರು ಕೇಳೋದಕ್ಕೆ ಯಾರು ಇಲ್ಲ.
ಇನ್ಫ್ಯಾಕ್ಟ್ ನ್ಯಾಯವನ್ನು ಅಂದರೆ ಲೈಕ್ ಸಂವಿಧಾನದಲ್ಲಿ ನ್ಯಾಯ ಎಷ್ಟೊಂದು ಸ್ಟ್ರಾಂಗ್ ಆಗಿದೆ, ಬಟ್ ಆ ನ್ಯಾಯವನ್ನು ತಿರುಚುವಂಥ ಶಕ್ತಿ ಇವತ್ತು ಅವ್ರಗಳ ಕಡೆಯಲ್ಲಿ ಇದೆ. ದುಡ್ಡಿದ್ರೆ ಲಾಯರಿಗೆ ದುಡ್ಡು ಕೊಡ್ತಾರೆ, ಅದು ಲೈಕ್ ಎಕ್ಸ್ಟ್ರೀಮ್ ಲಾಯರ್ಗಳಿಗೆ ಗೊತ್ತಿರುತ್ತೆ, ಅಂಥವ್ರಿಗೆ ದುಡ್ಡು ಕೊಡ್ತಾರೆ, ಕಂಟ್ರೋಲ್ ಮಾಡ್ಕೊತಾರೆ. ಈಗ ಎಪ್ಸ್ಟೀನ್ ಅವ್ನು ಆಚೆಗೆ ಬರೋದಕ್ಕೆ ಕಾರಣ ಆದರೂ ಏನು, ಸ್ಟಾರ್ಟಿಂಗಲ್ಲಿ 2008 ಒಳಗಡೆ ಹೋದಾಗ ಅವ್ನು ಲಕ್ಸುರಿಯಾಗಿ ಎಂಜಾಯ್ ಮಾಡ್ತಾ ಇದ್ದ ಒಳಗಡೆ ಕೂಡ, ರಾತ್ರಿ ಹೊತ್ತು ಮಾತ್ರ ಅಲ್ಲಿರೋದಂತೆ, ಬೆಳಿಗ್ಗೆ ಹೊತ್ತು ಹೊರಗಡೆ ಇರೋದಂತೆ. ಅದಕ್ಕೆ ಕಾರಣ ಆದರೂ ಯಾರು? ದುಡ್ಡು, ಪವರು, ಲಾಯರು, ಸಿಂಪಲ್. ಸೊ ನಿಮ್ಗೇನು ಅನಿಸುತ್ತೆ ಈ ಎಲ್ಲ ವಿಚಾರಗಳನ್ನ ತಿಳ್ಕೊಂಡ್ಮೇಲೆ ಕಮೆಂಟ್ ಮಾಡಿ. ಆ್ಯಂಡ್ ತುಂಬ ಜನ ಎಪ್ಸ್ಟೀನ್ ಫೈಲ್ಸ್ ಬಗ್ಗೆ ವಿಡಿಯೋ ಮಾಡಿ ಅಂತ ಹೇಳ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬಲ್ಲೆಲ್ಲ ಕಮೆಂಟ್ ಮಾಡಿದ್ರಿ. ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಗಳಿಗೆ ಬೇರೆ ಯಾವುದಾದ್ರೂ ಡಿಮ್ಯಾಂಡ್ ಇದೆ ಇಂಥ ವಿಚಾರಗಳನ್ನ ತಿಳ್ಕೊಬೇಕು ಅಂತಂದರೆ ನೀವು ಕಮೆಂಟ್ ಮಾಡಿ, ಖಂಡಿತ ಅದ್ರ ಬಗ್ಗೆ ವಿಡಿಯೋನ ನಾನು ಮಾಡ್ತೀನಿ. ಇವಾಗ ನಿಮ್ಗೆ ಅರ್ಥ ಆಗಿರುತ್ತೆ ಅನಿಸುತ್ತೆ ಎಪ್ಸ್ಟೀನ್ ಫೈಲ್ಸ್ ಅಂದರೆ ಏನು, ಎಪ್ಸ್ಟೀನ್ ಅಂದರೆ ಯಾರು, ಇದೇನಕ್ಕೆ ಇವಾಗ ಈ ಥರ ಎಲ್ಲ ನಡೀತಿದೆ ಅಂತ ಹೇಳ್ಬಿಟ್ಟು. ಸೊ ನಮ್ಮ ಸುತ್ತಮುತ್ತ ನಡೀತಿರುವಂಥ ಟ್ರೆಂಡಿಂಗ್ ಟಾಪಿಕ್ಗಳನ್ನ ನಿಮಗೆ ಅರ್ಥ ಆಗೋ ರೀತಿ ತಿಳಿಸುವಂಥ ಪ್ರಯತ್ನ ನಂದು. ನೀವೇನಾದರೂ ಈ ವಿಡಿಯೋಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಪೀಸ್.